ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ 102.6 ಮೆಗಾಟ್ಸ್ಗಳ ತರಂಗಾಂತರಗಳಲ್ಲಿ ಐತಿಹಾಸಿಕ ನಗರ ಕೋಟೆ ನಾಡಿನ ಏಕೈಕ ಬಾನುಲಿ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಅಂದರೆ 102.6. ಕೆಳಗರೆ ಎಫ್ಎಂ ಸಮಯ ಸರಿಯಾಗಿ 9 ಗಂಟೆ 15 ನಿಮಿಷ 51 ಸೆಕೆಂಡ್ಗಳು. ಇದೀಗ ನಮ್ಮ ನಿಲಯದ ಕಾರ್ಯಕ್ರಮ ಸಾಹಿತ್ಯ ಸಪ್ತಸ್ವರ ಸಂವಾದ ಕಾರ್ಯಕ್ರಮ. ಪ್ರತಿ ತಿಂಗಳ 2ನೇ ಗುರುವಾರದಂದು ಕಾರ್ಯಕ್ರಮ. ಇಂದು ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಜನಪದ ಸಾಹಿತ್ಯ ಸಂಗ್ರಹಕಾರರು, ವಿಶೇಷವಾಗಿ 3500ಕ್ಕೂ ಹೆಚ್ಚು ತ್ರಿಪದಿಗಳನ್ನು ಸಂಗ್ರಹಿಸಿದಂಥವರು, ಸ್ಥಳೀಯ ಜಾನಪದ ಪ್ರತಿಭೆಗಳನ್ನು ಗುರುತಿಸುವ, ಗೌರವಿಸುವ ಮತ್ತು ಸಾಹಿತ್ಯಾತ್ಮಕವಾಗಿ ಸಂಗ್ರಹಿಸುವಂಥ ಕಾರ್ಯವನ್ನು ಮಾಡಿದಂಥವರು ಸಾಹಿತಿಗಳು ಆದಂಥ ಮುತ್ತೋಡು ಜಿ ನಾಗರಾಜ್ ಅವರು ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿದ್ದಾರೆ. ವಿಶೇಷವಾಗಿ ಶ್ರೀಯುತರು ಜೂನ್ 20, 1967ರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಮುತ್ತೋಡು ಗ್ರಾಮದಲ್ಲಿ ಆತಿಟ್ಟ ಬಾಣ ಉಸಿಯಿಲ್ಲ. ಇನ್ನು ಬೇವಿನಹಳ್ಳಿ ಕರಿಯಮ್ಮನ ಬಗ್ಗೆ ಹೇಳೋದಾದ್ರೆ, ಕಣ್ಕಪ್ಪು ತಂದೀನಿ ಕಣ್ಬೀಡೆ ಬೇವಿನಹಳ್ಳಿ, ಪದಕಾವ ತಂದೀನಿ ಕೊರಳಿಗೆ, ಪದಕಾವೆ ತಂದೀನಿ ಕೊರಳಿಗೆ ಬೇವಿನಹಳ್ಳಿ. ಇಲ್ಲಿ ಅಸಾದಿ ಪದ ಅಂತಂದ್ರೆ ಈ ಶಕ್ತಿ ದೇವತೆಗಳನ್ನ ಹುರಿದುಂಬಿಸಬೇಕಾದ್ರೆ, ಆರಾಧಿಸಬೇಕಾದ್ರೆ ಜಾತ್ರೆಗಳಲ್ಲಿ ಕುಣಿತಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅಸಾದಿ ಅಲಿಗೆಯನ್ನು ಬಡ್ಕೊಂಡು ಹೇಳ್ತಾನೆ. ತುಂಬ ಚೆನ್ನಾಗಿ ಹೇಳ್ತಾನೆ. ಅದರಲ್ಲೂ ನಮ್ಮೂರ ಪಕ್ಕದಲ್ಲಿರ್ತಕ್ಕಂಥ ಚಿಕ್ಕತೇಕ್ಲೋಟೆಯಲ್ಲಿ ಚಂದ್ರಪ್ಪ ಅಂತ ಇದ್ದಾರೆ ಅವರು. ಆತನಿಗೆ ತುಂಬ ವಯಸ್ಸಾಗಿದೆ. ಆತನ ಬಗ್ಗೆ ನಾನೊಂದೆರಡು ಮಾತಾಡಲೇಬೇಕಾಗುತ್ತೆ. ಯಾಕೆ ಅಂದರೆ ಆತ ಬಾಲ್ಯದಲ್ಲಿ ತನ್ನ ತಾಯಿಯನ್ನು ಕಳ್ಕೊಳ್ತಾನೆ. ತಾಯಿಯನ್ನು ಕಳ್ಕೊಂಡ್ಮೇಲೆ 2-3 ವರ್ಷದ ಹುಡುಗ ಅವರ ಅಪ್ಪನ ಜೊತೆ ಊರೂರಿಗೆ ಹೋಗ್ತಾನೆ. ಅವರಪ್ಪ ಏನು ಹೇಳುತ್ತೆ ಎಲ್ಲ ಕಲಿತಾನೆ. ಅವರಪ್ಪ ಹೇಳಿದ್ದನ್ನೇ ಕಲಿತಾನೆ. ಅವರಪ್ಪ ಮಾಡಿದ್ದನ್ನೇ ಮಾಡ್ತಾನೆ. ಹಾಗೆ ಅವರಪ್ಪನಿಂದಂಥ ಕಲಿತಂಥ ಕಲೆ ಅದೆಷ್ಟೊಂದು ಅದ್ಭುತ ಅಂದರೆ ಬಹಳ ಅದ್ಭುತವಾದಂಥ ಕಲೆ. ಆ ಅಸಾದಿ ಎಷ್ಟೊಂದು ಸುಂದರವಾಗಿ ಹೇಳ್ತಾನೆ ಅಂದರೆ, ಉದೋ ಉದೋ ಸೂರ್ಯ ಬಾರೆ ಸುಳಿಯ ಬಾರೆ, ತಿಪ್ಪುರದುಂಟು ಮಹಾಕಾಳಿ ಗುಡುಗುಡು ಅಂತಿಯಲ್ಲಮ್ಮ, ಗಡಗಡ ಭಾಗ ಮಾಡುತ್ತಿದ್ದಂತೆ ಮುಗಿಲ ಮಿಂಚಂತೆ ಇಂದು ಆಯಿತಲ್ಲ, ಮುಂದೆ ಕೂರುವಲ್ಲೇ ಸಿರಿಬಲ್ಲೆ ಸಡಗರಬಲ್ಲೆ ಗರುವಬಲ್ಲೆ ಗಯ್ಯಾಳಿಯಂತೆ ಅಹಂಕಾರ ಬಲ್ಲೆ, ಎಳ್ಳು ಎಳ್ಳ ಬೆಲ್ಲ ಬೆಲ್ಲ ಬೆಲ್ಲೆಯಂತೆ ಗಂಭೀರಿಯಂತೆ ಗಯ್ಯಾಳಿಯಂತೆ, ಬಡಗ ಹೊರಟಂತೆ ಬಡಗನ ರಾಯನ ಕೋಟೆಗೆ ತೆಂಕಲ ಹೊಟ್ಟೆಂತಮ್ಮ ಚೋಳರಾಯನ ಗೊಲ್ಲರಂತೆ, ಮಾರುಪೂಜೆಗೆ ತೆರಳುತ್ತಿದ್ದಂತೆ ಹೊಟ್ಟೆ ಗುಡ್ಡಾಗುತ್ತೈತಂತೆ, ಬಲೆ ಬಟ್ಟೆ ಮಾತಂತೆ 300 ಮುಂತಾದಂತೆ, ಮೀರಿದವರನ್ನ ಮತ್ತೆ ಯಾಕೆ ಕೊಂದಮ್ಮ, ನೆತ್ತಿಯ ಕೂದಲು ಹಿಡಿದಂತೆ ಗದ್ದಿಗೆ ಗದ್ದ ಬಾಹುಗಳಂತೆ, ಒಳಜಂತು ಹೊರಜಂತೆ ಕೊಟ್ಟೆ ಅಂತಲ್ಲಮ್ಮ, ಬೆನ್ನಿಗೆ ಬಾಹು ಬಿಡುತ್ತೇವೆ ಅಂತಮ್ಮ, ಗಣ್ಣಿಗೆ ಗೊಂಬೆ ಕೊರೆಯುವಂತೆ, ಮಂಡಿಗೆ ನೋವಂತೆಲ್ಲಮ್ಮ, ಇಂಬಡಿಗೆ ಜಂತು ಅಂತಲ್ಲಮ್ಮ, ಉದೋ ಸುಳಿಯಬಾರೆ ಸುರಿಸಬಾರೆ, ಮಂಗಳವಾರ ಮಾಯಕಾತಿ, ಬುಧವಾರ ಬುದ್ಧಿವಂತೆ, ಶುಕ್ರವಾರ ಶೀಲವಂತೆ, ಮಾತಂಗಿ ಮೌರಾಳಿ, ಪರಶುರಾಮನ ತಂಗಿಯಂತೆ, ಈಶ್ವರನ ಮಗಳಂತೆ, ವೀರಭದ್ರನ ತಂಗಿಯಂತೆ, ಮಾತಂಗಿ ಮೌರಾಳಿ, ಉದೋ ಸುಳಿಯಬಾರೆ ಸುರಿಯಬಾರೆ. ಇಂತಹ ಅನೇಕ ಪದ್ಯಗಳನ್ನು, ಸಾವಿರಾರು ನುಡಿಗಳನ್ನು ಹೇಳ್ತಕ್ಕಂಥ ಒಂದು ಅದಮ್ಯ ಶಕ್ತಿ ಆ ಚಂದ್ರಪ್ಪನಲ್ಲಿದೆ. ಖಂಡಿತ ಸರ್. ಇಂತಹ ಒಂದು ರಚನೆ ಮತ್ತು ಪ್ರಸ್ತುತಿಯನ್ನು ಕೇಳಿದಾಗ ಕೇವಲ ವಿಶ್ವವಿದ್ಯೆಯಿಂದ ಜ್ಞಾನ ಮಾತ್ರ ಶ್ರೇಷ್ಠ ಅಲ್ಲ, ಇಂಥ ನಮ್ಮ ಜನಪದರಲ್ಲಿರುವಂಥ ಅದ್ಭುತವಾದಂಥ ಪ್ರಸ್ತುತಿ ಕೂಡ ಶ್ರೇಷ್ಠ ಮತ್ತು ಮೌಲಿಕ. ಈ ಹಿನ್ನೆಲೆಯಲ್ಲಿ ಸರ್, ವಿಶೇಷವಾಗಿ ಈ ನಾಡಿನ ಕಲಿಗಳಿಗಿಂತಲೂ ಹೆಚ್ಚಾಗಿ ಕವಿಗಳಿಗೆ ಸ್ಫೂರ್ತಿಯಾದಂಥ ವ್ಯಕ್ತಿ ಸಿರುಮ. ಚಿತ್ರದುರ್ಗದ ಚಾರಿತ್ರಿಕ ಪ್ರಜ್ಞೆ ಒಳಗಡೆ ಆತನಿಗೆ ಬಹುದೊಡ್ಡ ಸ್ಥಾನ ಇದೆ. ಈ ನೆಲೆಗಟ್ಟಿನಲ್ಲಿ ನಾಡಿನ ಬಹುದೊಡ್ಡ ಸಂಶೋಧಕರಾದಂಥ ಡಾಕ್ಟರ್ ಎಂ ಕಲಬುರ್ಗಿ ಅವರಾಗಿರ್ಬೋದು ಮತ್ತು ಹುಲ್ಲೂರು ಶ್ರೀನಿವಾಸ್ ಜೋಯಿಸರಾಗಿರ್ಬೋದು, ಅವರ ಆಕಾರಗಳನ್ನು ಇಟ್ಕೊಂಡು ತಾವು ಒಂದು ಕೃತಿಯನ್ನು ಹೊರತಂದ್ರಿ. ಆ ಕೃತಿ ಸಿರುಮ. ಈ ಬಗ್ಗೆ ತಮ್ಮ ಮೌಲಿಕ ಪ್ರತಿಕ್ರಿಯೆ. ಸಿರುಮನ್ ರೂಪಾಲ ಅಂತ ಹೇಳಿ ಒಬ್ಬ ಗೊಲ್ಲ ದೊರೆಯವನು. ಎಂ ಕಲಬುರ್ಗಿ ಅವರು 17ನೇ ಶತಮಾನದಲ್ಲಿ ಕೆಂಚಶೆಟ್ಟಿ ಅವರ ಮಗ ಸುತಾರಾಮ ಅಂತಕ್ಕಂಥವನು ಸಾಂಗತ್ಯವನ್ನು ಬರೀತಾರೆ. ಆ ಸಾಂಗತ್ಯಗಳನ್ನು ಯಥಾವತ್ತಾಗಿ ಎಂ ಕಲಬುರ್ಗಿ ಅವರು ಸಿರುಮ ಚರಿತೆ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದು ಧಾರವಾಡ ವಿಶ್ವವಿದ್ಯಾಲಯದಿಂದ ಪ್ರಕಟಿತವಾಗಿದೆ. ಅದು ನನಗೆ ಒಂದು ದೊಡ್ಡ ಆಕರವಾಯಿತು. ಇದಾದ ತದನಂತರ ಹುಲ್ಲೂರು ಶ್ರೀನಿವಾಸ್ ಜೋಶಿ ಅವರು ಈ ಸಾಂಗತ್ಯವನ್ನು ಇಟ್ಕೊಂಡ್ಬಿಟ್ಟು
ಗದ್ಯ ಸಾಹಿತ್ಯವನ್ನು ಬರೆದಿದ್ದಾರೆ. ಅದು ಕೂಡ ನಾನು ಪುಸ್ತಕ ಬರೆಯೋದಕ್ಕೆ ಒಂದು ಪ್ರೇರಣೆ ಆಯಿತು. ಅದರಂತೆ ಅಲ್ಲಿನ ಒಂದು ವಿಜಯನಗರ ಸಾಮ್ರಾಜ್ಯ ಕಾಲದ ಕಾಲಘಟ್ಟ ಏನು 15ನೇ ಶತಮಾನ ಏನಿದೆ, 15ನೇ ಶತಮಾನ ಅಂದರೆ ಬ್ರಿಟಿಷ್ನರು ನಮ್ಮ ಭಾರತಕ್ಕೆ ಇನ್ನೂ ಬಂದಿರಲಿಲ್ಲ. ಅಲ್ಲಿ ಇಲ್ಲಿ ಅಲ್ಲೊಂದು ಇಲ್ಲೊಂದು ಚಿಕ್ಕ ಪುಟ್ಟ ಪಾಳಕಪಟ್ಟಗಳು. ದೊಡ್ಡ ಸಾಮ್ರಾಜ್ಯ ಅಂದರೆ ಆ ಕಾಲಘಟ್ಟದಲ್ಲಿ ವಿಜಯನಗರ ಸಾಮ್ರಾಜ್ಯ, ಹಂಪಿ. ಹೌದು. ಆ ಹಂಪಿ ಸಾಮ್ರಾಜ್ಯ ಇತ್ತು. ಅದರಲ್ಲಿ ವಿಶ್ವರಾಜ ಅಂತ ಮತ್ತೆ ಗುಂಡುರಾಜ ಅಂತ ಇಬ್ಬರಿತ್ತು. ವಿಶ್ವರಾಜ ಮಲಗಿ ನಿದ್ದೆ ಮಾಡ್ತಾ ಇರ್ತಾನೆ. ಗುಂಡುರಾಜನನ್ನ ಎಬ್ಬರಿಸೋದಕ್ಕೋಸ್ಕರವಾಗಿ ಬರ್ತಾನೆ. ಗುಂಡುರಾಜನಿಗನ್ನ ಕಾಚ ಎಂಬತಕ್ಕಂಥ ಒಬ್ಬ ದ್ವಾರಪಾಲಕ ಅವನ ತಡೆದು ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ಅವನಿಗೆ ಬಹಳ ಸಿಟ್ಟು ಬರುತ್ತೆ. ಇವನು ಒಬ್ಬ ದ್ವಾರಪಾಲಕ ನನ್ನನ್ನು ತಡೆದು ನಿಲ್ಲಿಸೋದಾದ್ರೂ ಎಂತು ಅಂತೇಳಿ ಪರಸ್ಪರ ವಾಗ್ವಾದಗಳು ನಡೆಯುತ್ತೆ. ನಿನ್ನ ಕೈ ಕಡಿತೀನಿ ಅಂತಾನೆ, ನಾನು ನಿನ್ನ ಕೈ ಕಡಿತೀನಿ ಅಂತಾನೆ. ನಿನ್ನ ಕಾಲೇ ಮುರಿದೇನು ಅಂತಾನೆ, ನಾನು ನಿನ್ನ ಕಾಲೇ ಮುರಿತೀನಿ. ನಿನ್ನ ಸೊಂಟ ಮುರಿತೀನಿ, ನಾನು ನಿನ್ನ ಸೊಂಟವನ್ನೇ ಮುರಿತೀನಿ. ನಾನು ನಿನ್ನ ಹಲ್ಲು ಮುರಿತೀನಿ ಅಂತಾನೆ, ಇವನು ನಾನು ಹಲ್ಲು ಮುರಿತೀನಿ ಅಂತಾನೆ. ಇವರಿಬ್ಬರು ಜಗಳದಲ್ಲಿ ವಿಶ್ವರಾಜರು ಎದ್ದು ಹೊರಗೆ ಬರ್ತಾರೆ. ಹೊರಗೆ ಬಂದಾಗ ಅವ್ರಿಗೆ ಇವರು ಆಡೋದನ್ನು ನೋಡ್ಬಿಟ್ಟು ಒಂಥರ ಆಶ್ಚರ್ಯ ಆಗ್ಬಿಡುತ್ತೆ. ಏನು, ಒಬ್ಬ ದ್ವಾರಪಾಲಕ ಒಬ್ಬ ರಾಜನನ್ನ, ಒಬ್ಬ ಸೇನಾಧಿಪತಿಯನ್ನು ದಂಡಿಸುವಂಥ ರೀತಿಯನ್ನು ನೋಡಿದ್ರೆ ಭಾಳ ಇದಾಗುತ್ತೆ. ಈಗ ಇಬ್ಬರನ್ನ ಕರೆದುಬಿಟ್ಟು, ಆಯ್ತಪ್ಪ ಯುದ್ಧ ಮಾಡ್ತೀರಾ? ಆಯ್ತು, ಯುದ್ಧ ಮಾಡ್ತೀವಿ ಅಂತ ಹೇಳ್ತಾರೆ. ಕೊನೆಗೆ ಹೇಳ್ತಾರೆ, ಸಾಮಾನ್ಯವಾದ ಭೂಮಿಯ ಮೇಲೆ ಯುದ್ಧ ಮಾಡೋದು ಸಾಮಾನ್ಯವಾದ ಕೆಲಸ, ಹಾಗಲ್ಲ, ಒಂದು ಆಗೇವನ್ನು ತೋರಿಸ್ರಿ. ಆಗೇವಲ್ಲಿ ನಾನು ಅವನು ಇಬ್ಬರು ಯುದ್ಧ ಮಾಡ್ತೀವಿ. ಕಾಚನಾಯಕನು ಗುಂಡುರಾಜನು ಆಗೇವನಲ್ಲಿ ಯುದ್ಧ ಮಾಡೋದಕ್ಕೆ ಬಿಡ್ತಾರೆ. ಯುದ್ಧ ಮಾಡೋದಕ್ಕೆ ಬಿಟ್ಟಾಗ ಯುದ್ಧದಲ್ಲಿ ಗುಂಡುರಾಜನ ಹಲ್ಲು ಮುರಿದು ಬಿಡ್ತಾನೆ. ನಿನಗೇನು ಬೇಕು ಅಂತೇಳಿ ವಿಶ್ವರಾಜ ಕೇಳಿದಾಗ ಕಾಚನಾಯಕ ಒಂದು ಮಾತು ಹೇಳ್ತಾನೆ, ನನಗೇನು ಬೇಡ, ಆ ಗುಂಡುರಾಜನ ಹಲ್ಲು ಕುಡಿ ಸಾಕು ಅಂತ. ಅದಕ್ಕೆ ಅವನೇನು ಹೇಳ್ತಾನೆ, ಆ ಹಲ್ಲನ್ನು ಕೊಡ್ತಾನೆ. ಅದನ್ನು ತನ್ನ ಪಾದರಕ್ಷೆಗೆ ಹಾಕ್ಕೊಂಡು ಓಡಾಡ್ತಾನೆ. ಆವಾಗ ಗುಂಡುರಾಜ ಏನು ಮಾಡ್ತಾನೆ, ಇಲ್ಲಿ ನೀನು ಇರೋದಕ್ಕೆ ಬೇಡ, ನೀನು ಸೂಜ್ಕಲಿಗೆ ಹೋಗು, ಅಲ್ಲಿ ನಿನ್ನ ಸಾಮ್ರಾಜ್ಯವನ್ನು ಕಟ್ಕೊಂಡು ನಿನ್ನ ದ್ವಾರಪಾಲಕನಕ್ಕಿಂತ ಒಬ್ಬೊಂದು ಪಾಳೆಪಟ್ಟನ ಆಳುವಂಥ ಶೌರ್ಯ, ಚಾಕಚಕ್ಯತೆ, ಧೈರ್ಯ, ಒಂದು ಅಸಾಧ್ಯವಾದ ಅಸೀಮ ಶಕ್ತಿ ನಿನ್ನಲ್ಲಿದೆ ಅಂತೇಳಿ ವಿಜಯನಗರದ ಸಾಮ್ರಾಜ್ಯದ ಅರಸರಾಗಿರ್ತಕ್ಕಂಥ ವಿಶ್ವರಾಜರು ಅದನ್ನು ಆ ಸೂಜಕಲ್ಲನ್ನು ಕೊಡ್ತಾರೆ. ಆ ಸೂಜಕಲ್ಲನ್ನು ಕೊಟ್ಟಾಗ ಆ ಸೂಜಕಲ್ಲಿಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ಸೋಮೇಶ್ವರನ ದೇವಸ್ಥಾನ ಇದೆ, ಅಲ್ಲೂ ಕೂಡ ಶ್ರೀಕೃಷ್ಣನ ವಿಗ್ರಹ ಇದೆ, ಶ್ರೀಕೃಷ್ಣನ ಒಂದು ದೀಪಸ್ತಂಭ ಇದೆ. ಎಷ್ಟು ಮನೋಹರವಾಗಿದೆ ಅಂದರೆ 500 ವರ್ಷಗಳ ಕಾಲ ಆ ಸ್ತಂಭದ ಮೇಲೆ ನಿಲ್ಲಿಸಿದಂತಹ ಗರುಡ ಮೂರ್ತಿ ಇವತ್ತು ಕೂಡ ಅಚ್ಚಳಿ ನಿಂತಿದೆ. ಒಬ್ಬ ತಂತ್ರಜ್ಞಾನ, ಒಬ್ಬ ಇಂಜಿನಿಯರ್ಗಳಿಗೆ ಅದೊಂದು ದೊಡ್ಡ ಸವಾಲು. ನಾವು ಇವತ್ತು ಒಂದು ಮನೆ ಕಟ್ಟಿದ್ರೆ 10 ವರ್ಷ 15 ವರ್ಷಕ್ಕೊಂದ್ಸಲ ರಿಪೇರಿ ಮಾಡಲೇಬೇಕಾಗುತ್ತೆ, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. 500 ವರ್ಷ ಬಯಲಲ್ಲಿ ನಿಂತಿರೋ ಆ ದೀಪಸ್ತಂಭ ನೋಡಿ ನಾನು ಬೆಕ್ಕಸಬೆರಗಾಗಿ ಹೋದೆ. ಆ ಕಾಚನಾಯಕನ ಮಗನೇ ಸಿರುಮ. ಆ ಕಾಚಾನಾಯಕನ ಮಗ ಸಿರುಮ ಮತ್ತೆ ಅವನ ತಮ್ಮ ಮಲ್ಲಿನಾಯಕ ಅಂತ. ಮಲ್ಲಿನಾಯಕ ಹೆಗ್ಗೆರೆಯನ್ನು ಆಳ್ತಾನೆ. ಸಿರುಮ ಆ ಕೋಟೆಯನ್ನು ಕಟ್ತಾನೆ. ಬೂದಿಹಾಳ ಕೋಟೆಯನ್ನು ಸುತ್ತ ಕಂದಕವನ್ನು ತೋಡಿ ಭದ್ರವಾದಂಥ ಕೋಟೆ ಕಟ್ತಾನೆ. ಬೂದಿಹಾಳ ಕಥನ ಅಂತಾನೆ ತಮ್ಮ ಶೀರ್ಷಿಕೆಯನ್ನು ಇಟ್ಟಿದ್ರಿ ಕೂಡ ಕೃತಿಗೆ. ಹೌದೌದು. 4 ದಿಕ್ಕಿಗೆ 4 ಬುರ್ಜುಗಳು, ಸುತ್ತ ಅಗಳು, ಸುಮಾರು 40-50 ಅಡಿ ಆಳದ ಅಗಳಲ್ಲಿ ನೀರನ್ನು ತುಂಬಿಸ್ತಾನೆ. ಎಲ್ಲ ದ್ವಾರಗಳನ್ನು ಮಾಡ್ತಾನೆ. ಎಲ್ಲ ಬುರ್ಜುಗಳ ಸುತ್ತಲೂ ಕೂಡ ಪಂಜುಗಳನ್ನು, ದೀವಿಟಿಗಳನ್ನು ನಿಲ್ಲಿಸ್ತಾನೆ. ಅಲ್ಲಿ ಎಷ್ಟು ಸಿಂಹ ಸ್ವಪ್ನ ಅವನು. ಸಿಂಗಟಿಕೆರೆಯರಿಗೆ ಸಿಂಹ ಸ್ವಪ್ನ, ಹಂದನಕೆರೆ ಪಾಳ್ಯಗಾರರಿಗೆ ಸಿಂಹ ಸ್ವಪ್ನ, ಮತಿಕಟ್ಟವನ್ನು ಆಳ್ತಕ್ಕಂಥ ಪಾಳ್ಯಗಾರರಿಗೆ ಸಿಂಹ ಸ್ವಪ್ನ, ಕೊನೆಗೆ ಹಿರಿಯೂರು ಆಳ್ತಕ್ಕಂಥ ಕಸ್ವೇಂದ್ರ ನಾಯಕನನ್ನು ಎದುರಾಕಬೇಕಾಗತ್ತೆ. ಅದು ದಶರಥ ರಾಮೇಶ್ವರ ಸನ್ನಿಧಾನದಲ್ಲಿ ಜನ ಬಂದ್ಬಿಟ್ಟು ಬೇಡ್ಕೊಳ್ತಾರೆ ಸಿರುಮನ್ನ, ನಮಗೆ ಕಾಡು ಪ್ರಾಣಿಗಳು ಬಹಳ ತೊಂದರೆ ಕೊಡ್ತಾ ಇದ್ದಾವೆ, ಏನಾದರೂ ಮಾಡಿ ಅವಳ ಹುಟ್ಟಡಗಿಸ್ಬೇಕು ಅಂತ. ಈತ ತನ್ನ ಮಕ್ಕಳೊಂದಿಗೆ ಭೇಟಿಗೆ ಹೋಗಿ ಅಕಸ್ಮಾತಾಗಿ ಕಸ್ವೇಂದ್ರನ ಪ್ರದೇಶದವರೆಗೂ ಹೋಗ್ಬಿಡ್ತಾನೆ. ಅದು ಅವನಿಗೆ ಬಹಳ ಸಿಟ್ಟು ಬಂದ್ಬಿಡುತ್ತೆ. ಕಸ್ವೇಂದ್ರನಿಗೆ ಸಿಟ್ಟು ಬಂದಾಗ ಅವನು ದಂಡೆತ್ತಿ ಬರ್ತಾನೆ. ದಂಡೆತ್ತಿ ಬಂದಾಗ ಅವ್ರನ್ನೆಲ್ಲ ಸೋಲಿಸ್ತಾನೆ. ಇವನು ಸೋಲಿಸಿ ಅವ್ರ ಕುದುರೆಗಳನ್ನೆಲ್ಲ ಸೆರೆ ಹಿಡಿತಾನೆ. ಅವುಗಳನ್ನೆಲ್ಲ ಒಂದು ಇದನ್ನ ಮಾಡಿ ಕಟ್ತಾನೆ. ಈ ರೀತಿ ಕತೆ ಮುಂದುವರಿಯುತ್ತೆ. ಕತೆ ಬಹಳ ವಿರೋಚಿತವಾಗಿದೆ, ರೋಚಕವಾದಂಥ ವಿರೋಚಕವಾದ ಕತೆ.
ಚಿತ್ರದುರ್ಗದ ದುರ್ಗಸ್ಥಮಾನದ ಕತೆ ಎಷ್ಟು ವಿರೋಚಿತವಾಗಿದೆಯೋ ಈ ಕಥೆನೂ ಕೂಡ ಅಷ್ಟೇ ವಿರೋಚಿತವಾಗಿದೆ. ಖಂಡಿತ ಸರ್. ಈ ಚಾರಿತ್ರಿಕ ಪ್ರಜ್ಞೆ ನೆಲೆಗಟ್ಟಿನಲ್ಲಿ 15ನೇ ಶತಮಾನದಲ್ಲಿ ಕೂಡ ಸ್ತ್ರೀ ಸಂವೇದನೆಯ ಪ್ರಾತಿನಿಧಿಕವಾಗಿ ಕೂಡ ಈ ಕಥನ ಒಳಗೊಳ್ತದೆ. ಆ ಬಗ್ಗೆ ತಮ್ಮ ಮಾತನ್ನು ಹಂಚಿಕೊಳ್ಳಿದ್ದಾರೆ ಸರ್. ಸಿರಿಮನ ಹೆಂಡತಿ ಚಿಕ್ಕಮ್ಮ ಅಂತೇಳಿ ಒಂದು ದಿವಸ 9 ತಿಂಗಳ ಕಾಲ ಯುದ್ಧ ನಡೆಯುತ್ತೆ. ಒಂದು ದಿವಸ ಯುದ್ಧವನ್ನು ನಾನೇ ಮಾಡ್ತೀನಿ ಅಂತ ಹೇಳ್ತಾಳೆ. ರಾಜನಿಗೆ ಆಶ್ಚರ್ಯ ಆಗುತ್ತೆ, ಅವನ ಮಕ್ಕಳಿಗೂ ಆಶ್ಚರ್ಯ ಆಗುತ್ತೆ. ಹೆಂಗೆ ಯುದ್ಧ ಮಾಡ್ತಾಳೆ ಇವಳು ರಾಣಿ, ಹೆಂಗೆ ಯುದ್ಧ ಮಾಡೋದಕ್ಕೆ ಸಾಧ್ಯ? ಅದಕ್ಕೆ ಅವಳೇನು ಮಾಡ್ತಾಳೆ, ಎಲ್ಲ ರಾಣಿ ವಾಸದಲ್ಲಿರ್ತಕ್ಕಂಥ ಎಲ್ಲ ಸಖಿಯರನ್ನ ಒಂದುಗೂಡಿಸ್ತಾಳೆ. ಆ ಪಾಳ್ಯದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳನ್ನು ಕರೆಸ್ಬಿಟ್ಟು ಒಳ್ಳೆಯ ಸಿಹಿ ತಿಂಡಿಗಳನ್ನು ಮಾಡ್ತಾಳೆ. ಸಿಹಿ ತಿಂಡಿಗಳಿಗೆ ಮಾದಕ ಬರುವಂತಹ ದ್ರವವನ್ನು ಬೆರೆಸಿ ಮಾಡುತ್ತಾಳೆ. ದೇವರ ಕೆಲಸವನ್ನು ಮಾಡ್ತೀನಿ ಅಂತ, ದೇವರ ಕೆಲಸ ಮಾಡ್ತೀನಿ, ದೇವರಿಗೆ ಊಟಕ್ಕೆ ಇಡ್ತೀವಿ. ಈಗ ಉದಾಹರಣೆಗೆ ನಾವು ದೇವ್ರು ಮಾಡಿದಾಗ 100 ಜನರಿಗೆ ಕರೆದ್ಬಿಟ್ಟು ದಾಸೋಹ ನಡೆಸ್ತೀವಿ. ಹೌದು. ಆ ಥರ ದಾಸೋಹವನ್ನು ದೇವಸ್ಥಾನದ ಹತ್ರ ನೆರವೇರಿಸ್ತಾಳೆ. ಆ ದಾಸೋಹವನ್ನು ಬಹಳ ಜನ, ಸುಮಾರು 1000 ಜನ ಸೈನಿಕರು ಹಸ್ತಿರ್ತಾರೆ, ಬಂದ್ಬಿಟ್ಟು ಅದನ್ನೆಲ್ಲ ಊಟ ಮಾಡ್ತಾರೆ. ಊಟ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಮತ್ತು ಬಂದು ಎಲ್ಲ ಮಲಗಿಬಿಡ್ತಾರೆ. ಆಗ ತನ್ನ ರಾಣಿಯ ಸಖಿಯನ್ನು ಕರೆಸ್ಬಿಟ್ಟು ಸಿರಿಮನಿಗೆ ವಿಷಯವನ್ನು ಮುಟ್ಟಿಸಿ ಅಲ್ಲಿರ್ತಕ್ಕಂಥ ಸೈನಿಕರನ್ನೆಲ್ಲ ಕರೆಸಿ ಅವರ ಕತ್ತುಗಳನ್ನು ಕಡಿಸಿ ಬವಣೆ ಒಟ್ಟಿಸ್ತಾಳೆ. ಬವಣೆ ಒಟ್ಟಿಸಿ ಬೆಳಕರಿಯೋದ್ರೊಳಗೆ ಸುಟ್ಟಿಸ್ಬಿಡ್ತಾಳೆ. ಆ ಸುಟ್ಟ ನಾಥ ಏನಾಯಿತು ಅಂತೇಳಿ ನರಸಿಂಗರಾಯನಿಗೆ ನಿದ್ದೆನೇ ಬರಲ್ಲ. ಬೆಳಗ್ಗೆ ಎದ್ದು ನೋಡ್ತಾನೆ, ಇಂಥ ಒಂದು ಕಥೆ ನಡೆದಿರುತ್ತೆ. ಅಂಥ ಒಂದು ವಿರೋಚಿತವಾದಂಥ ಕೆಲಸವನ್ನು ಚಿಕ್ಕಮ್ಮ ರಾಣಿ ಮಾಡಿರ್ತಾಳೆ.